ಇನ್ನೊಂದು ಗೊಂದಲ ಇರೋದು ಅಂದ್ರೆ ಈ ಸ್ನಾನದ ಕುರಿತಾಗಿ, ಅಂದ್ರೆ ಯಾವಾಗ ಈ ಆಚರಣೆ ಶುರು ಮಾಡ್ಬೇಕು ನಾವು ಅನ್ನೋ ವಿಷಯದಲ್ಲಿ ತುಂಬಾ ಗೊಂದಲ ಇದೆ. ಇದು ಯಾವಾಗ ಸ್ನಾನ ಮಾಡಬೇಕು, ಹಬ್ಬ ಯಾವಾಗ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ. ಅದು ಅದು ಸಾಮಾನ್ಯವಾಗಿ ನಿತ್ಯ ಮತ್ತು ನೈಮಿತ್ತಿಕ ಅಂತ ಒಂದು 2 ವಿಭಾಗಗಳು ನಮ್ಮಲ್ಲಿದೆ. ಇದು ನೈಮಿತ್ತಿಕ ಅಲ್ಲ, ಇದು ನಿತ್ಯವೇ. ಹಾಗಾದ್ರೆ ನಿತ್ಯ ಸ್ನಾನವನ್ನ ನಾವು ಅರುಣೋದಯ ಕಾಲದಲ್ಲಿ ಅಂದ್ರೆ ಸೂರ್ಯೋದಯಕ್ಕಿಂತ 96 ನಿಮಿಷದ ಮುಂಚೆ ನಾವು ಸ್ನಾನಾದಿಗಳು ಮಾಡಿ ದೇವರಿಗೆ ನಿರ್ಮಾಲ್ಯಾದಿಗಳನ್ನ ಮಾಡಿರ್ತೀವಿ. ನಂತರ ಈ ಬರುವಂತ ಏನು ಪಾಡ್ಯ ಇದೆ, ಸೂರ್ಯೋದಯ ಆದ್ಮೇಲೆ ಮುಂಚೆ ಹೇಳದಂತೆ 1 ಗಳಿಗೆ ನಂತರ ಬರುತ್ತೆ. 1 ಗಳಿಗೆ ಅಂದ್ರೆ ಸಾಮಾನ್ಯವಾಗಿ 24 ನಿಮಿಷ, 1-1.5 ಗಳಿಗೆ ಇದೆ ಅಲ್ಲಿ. ಸೊ 7 ಗಂಟೆ ಆಸುಪಾಸು ಅಂತ ಇಟ್ಕೋಬಹುದು. ಸೊ ಅಲ್ಲಿ ಇವಾಗ ನಾವು ನೋಡಿದ್ರೆ 6 ಗಂಟೆ 6:15ಗೆ 6:31 ತನಕ ಸೂರ್ಯೋದಯ ಹೋಗ್ತಾ ಇದೆ. ಸೊ ಸೂರ್ಯೋದಯಕ್ಕಿಂತ ಮುಂಚೆ ಒಂದು ಸ್ನಾನ ಮಾಡಿ ದೇವರಿಗೆ ನಿರ್ಮಾಲ್ಯ ಮಾಡಿ ಬಂದು ನಂತರದಲ್ಲಿ ಈ ಹೆಣ್ಣು ಮಕ್ಕಳಿಂದ ನಾವು ಏನು ಶಾಸ್ತ್ರ ಕ್ರಮ ಇದೆ, ಅಭ್ಯಂಗಾದಿಗಳೆಲ್ಲ ಮಾಡಿಕೊಂಡು ಎಣ್ಣೆ ಶಾಸ್ತ್ರ ಅಂತೆಲ್ಲ ಹೇಳ್ತೀವಲ್ಲ, ಅದನ್ನೆಲ್ಲ ಮಾಡಿಸ್ಕೊಂಡು 6:31 ಮೇಲೆ ಸಾಮಾನ್ಯವಾಗಿ ಮೈಸೂರು ಪ್ರಾಂತ್ಯದಲ್ಲಿ ಆ ಸಂದರ್ಭದಲ್ಲಿ ಇದನ್ನ ಮಾಡಿಕೊಂಡು ಶುದ್ಧವಾದಂತ ಮಂಗಳ ಸ್ನಾನವನ್ನ ಮಾಡೋದು ಅತಿ ಉತ್ತಮವಾದಂತ ಸಂದರ್ಭ ಅಂತ ಹೇಳ್ಬೋದು. ಸೊ ಒಟ್ಟು ಹಿಂಗೆ ಸೂರ್ಯೋದಯಕ್ಕಿಂತ ಮುಂಚೆ 1 ಸ್ನಾನ ಮಾಡಿರ್ಬೇಕು. ಸೂರ್ಯೋದಯ ಆದ್ಮೇಲೆ ಈ ಮಂಗಳ ಸ್ನಾನವನ್ನ ಮಾಡೋದು, ಈ ಅಭ್ಯಂಗ ಸ್ನಾನ ಮಾಡೋದು ಅತಿ ಉತ್ತಮವಾದಂತ ಆಚರಣೆ.